ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ಮೋಹನ್ ಅಂತ. ಹಾಸನ ಡಿಸ್ಟಿಕ್ಕು, ಒಳನರಸೀಪುರ ತಾಲೂಕು, ಒಳಂಗೆ ಗ್ರಾಮದವನು. ನಾನು ಮೂಲತಃ ವ್ಯವಸಾಯಗಾರ, ಕೃಷಿಕ. ನಂದು ಜಮೀನಿರೋದು 4 ಎಕರೆ ಜಮೀನು. ಅದರಲ್ಲಿ 1 ಎಕರೆ ದೊಡ್ಡ ತೆಂಗಿನ ಸಸಿಗಳಿದೆ, ಮರಗಳಿದ್ದಾವೆ. ಇನ್ನು 3 ಎಕರೆಯಲ್ಲಿ ನೀವು ತಾವೇನು ನೋಡ್ತಿದ್ದೀರಾ, ಚಿಕ್ಕ ಗಿಡ ಹಾಕೊಂಡಿದ್ದೀನಿ. ಚಿಕ್ಕವಾಗಿದೆ, 1 ವರ್ಷ ಆಗಿದೆ ಗಿಡಕ್ಕೆ. ಇದರಲ್ಲಿ ಏನಾರ ಒಂದು ವ್ಯವಸಾಯ ಮಾಡೋಣ ಅಂತ ಅಂದ್ಕೊಂಡಿದ್ದೆ. ಅದರಲ್ಲಿ ನನಗೆ ಈ ಸತಿ ಕಲ್ಲಂಗಡಿ ಹಾಕಿದರೆ ಒಳ್ಳೆ ಇಳುವರಿ ಬರುತ್ತೆ ಅಂತ ಎಲ್ಲರೂ ಹೇಳ್ತಾಯಿದ್ರು. ಹೇಳ್ತಿದ್ದಾಗ ನಾನು ಒಂದು ಸಲ ಬೆಳೆದು ಪ್ರಯತ್ನ ಪಡೋಣ ಅಂತ ಮಾಡಿದ್ದೀನಿ. ನೀವೇನು ನೋಡ್ತಾ ಇದ್ದೀರಾ ಇದೇ ಬೆಳೆ. ಇದಕ್ಕೆ 75 ದಿನ ಆಗಿದೆ. ಒಳ್ಳೆ ಫಸಲು ಬಂದಿದೆ, ಭಾರಿ ಚೆನ್ನಾಗಿ ಬಂದಿದೆ. ಕಲ್ಲಂಗಡಿ ಬೆಳೆಯಲ್ಲಿ ಅದು ನವಂಬರ್ ತಿಂಗಳಲ್ಲಿ ಹಾಕ್ಕೊಂಡ್ರೆ ಒಳ್ಳೆ ಇಳುವರಿ ಮತ್ತು ಬೇಸಿಗೆಲಿ ಬರೋಂಥದ್ದು ಹಣ್ಣಿನ ಬೆಳೆ ಇದು. ಈಗ ನಾನು 75 ದಿನ ಆಗಿದೆ. ಒಳ್ಳೆ ಬೇಸಿಗೆ ಟೈಮಲ್ಲಿ ಹಣ್ಣು ಬಂದಿದೆ. ಈಗ ಏನು ಹಣ್ಣಿನ ಬೆಳೆ ಏನಂದರೆ, ಒಳ್ಳೆ ರೈತರಿಗೆ ಯಾವತ್ತೂ ಒಳ್ಳೆ ಬೆಲೆ ಸಿಗಬೇಕು ಅಂದರೆ ಒಳ್ಳೆ ಟೈಮಿನ ಒಳಗೆ ಹಾಕೊಬೇಕು. ಈಗ ಚಳಿಗಾಲ ಇರ್ಬೋದು, ಮಳೆಗಾಲ ಇರ್ಬೋದು, ಆ ಕಲ್ಲಂಗಡಿ ಓಡಲ್ಲ. ಈಗ ಸೂಕ್ತವಾದ ಟೈಮು, ಈಗ ಬೇಸಿಗೆ ಸ್ಟಾರ್ಟ್ ಆಗಿದೆ. ಈ ಸೀಸನಿಗೆ ಬಂದರೆ ಹಾಕೊಂಡ್ರೆ ಬರ್ದಂಗೆ ಒಳ್ಳೆ ರೈತರಿಗೆ ಒಳ್ಳೆ ಅನುಕೂಲ ಪಡಿಬೋದು. ಈಗ ಕಲ್ಲಂಗ್ರಿಲಿ 2 ಥರ ಇದೆ. ಒಂದು ನಾಮದಾರಿ ಅಂತ, ಇದು ನಾಟಿಕಾಯಿ, ಇದು ಕಿರಣ್ ಅಂತ. ಇದರಲ್ಲಿ ಏನೈಂತ ಮೂಲತಃ ಇವತ್ತು ಆಪ್ಕಾಮ್ಸರಿಗೆಲ್ಲ ಹೋಗುತ್ತೆ. ಇನ್ನೂ 1 ವಾರ ಮಡಿಕೊಂಡು ಬೇಕಾದ್ರೆ ತಿನ್ಬೋದು. ರೈತರಿಗೆ ಅಲ್ಲಿ ಯಾರಿಗೆ ಆದರೆ ಅನುಕೂಲ ಇದೆ. ಹಣ್ಣು ಈ ತಿರುಳು ದಪ್ಪ ಇದೆ, ಒಳಗೆ ಸ್ವೀಟ್ ಇದೆ. ಒಳ್ಳೆ ನವಕಿರಣ್ ಅಂತ ಒಳ್ಳೆ ತಳಿ ಕೊಟ್ಟು ತಗೊಂಬಂದು ಹಾಕಿದ್ದೀವಿ ನಾವು. ಭಾರಿ ಚೆನ್ನಾಗಿ ಬಂದಿದೆ. 5ರಿಂದ 6 kg ಗಂಟ ಬರ್ತಿದೆ ಇದು. ಕಲ್ಲಂಗಡಿ ಬೆಳೆಗೆ ಭೂಮಿ ಹದ ಮಾಡಬೇಕು ಅಂದರೆ ನೀಟಾಗಿ ಧೂಳು ಬರಬೇಕು. ಮಣ್ಣು ಧೂಳು ಟೈಪ್ ಬಂದುಬಿಟ್ಟು 6 ಅಡಿ ಸಾಲು ಅಂದರೆ ಮ್ಯಾಕ್ಸಿಮಮ್ ಅಂದರೆ ಒಂದಿಷ್ಟು ಬರಬೇಕು. ಒಂದು ಮಾರು ಬಂದು ಸಾಕಾಗುತ್ತೆ. ಅಲ್ಲಿಂದ ಬಂದು ನೋಡಿ, ಈಗ ಕರೆಕ್ಟ್ ಪೇಪರು 3 ಅಡಿ ಬರುತ್ತೆ. ಇನ್ನು ಮ್ಯಾಕ್ಸಿಮಮ್ ಅಂದರೆ 1 ಅಡಿ ಹೈಟ್ ಬರುತ್ತೆ. ಬೆಡ್ ಇಲ್ದಲೆ ಅದೇ ಕಾರಣಕ್ಕೂ ಕಲ್ಲಂಗಡಿ ಬೆಳೆಯೋಕ್ಕೆ ಹೋಗ್ಬೇಡಿ, ಕಷ್ಟ ಇದೆ ಅದು ಬೆಳೆಯೋಕ್ಕೆ. ಇನ್ನು ಅದನ್ನು ಬಂದು ಬೆಡ್ ಮಾಡಿ, ಆಮೇಲೆ ಹನಿ ನೀರಾವರಿ ಪೈಪ್ ಬರುತ್ತೆ ನೋಡಿ, ಈ ಥರ ಪೈಪ್ ಬರಬೇಕು. ಪೈಪ್ ಹಾಕ್ಕೊಂಡು ಆಮೇಲೆ ಪೇಪರಲ್ಲಿ ನಮಗೆ ಬೇಕಾದರೆ ಹೋಲ್ಸು ನಾವೇ ಮಾಡ್ಕೊಬೋದು. ಇಲ್ಲ 1.5 ಅಡಿ ಬೇಕಾ, 1.25 ಅಡಿ ಬೇಡ, ಪೇಪರ್ ಸಿಗುತ್ತೆ. ಮ್ಯಾಕ್ಸಿಮಮ್ 1.5 ಅಡಿ ಬೇಕೇ ಬೇಕು. ಪೇಪರ್ ಮಾಡ್ಕೊಂಡು ಹಾಕೊಂಡು ಅಲ್ಲಿಂದ ಕರೆಕ್ಟಾಗಿ ಒಂದು ಹದವಾಗಿ ಫಸ್ಟು ನೀರು ನೆನೆಸ್ಕೋಬೇಕು. ಆಮೇಲೆ ಪೇಪರ್ ಬಿಡ್ಕೋಬೇಕು. ಸೈಡಿಗೆ ಮಣ್ಣು ಕಟ್ಟಬೇಕು. ಮಣ್ಣು ಕಟ್ಟಿ ಆದಮೇಲೆ ಬೀಜಕ್ಕೂ ಸಸಿಗೂ ಇಲ್ಲ, ಸಸಿ ನರ ಮಾಡ್ಕೋಬೋದು, ಬೀಜ ನರ ಮಾಡ್ಕೋಬೋದು. ಸಸಿಗೆ ಏನಾಯಿತು ಅಂದರೆ ಕೆಲವರು ನವಿಲು ಕಡಿಯೋದು, ಪ್ರಾಣಿಗಳು ಪಕ್ಷಿಗಳು ಕಟ್ ಮಾಡೋದಲ್ಲ. ಬೀಜ ಆದರೆ ಇನ್ನು ತಳವಾಗಿ ಒಂದು ಹದವಾಗಿ ದಪ್ಪವಾಗಿ ಬರುತ್ತೆ. ಬೀಜ ಉತ್ತಮ ಅಂತ ನಾನು ಹಾಕೊಂಡು ಬೆಳೆದಿದ್ದೀನಿ, ಚೆನ್ನಾಗಿ ಬಂದಿದೆ. ಈಗ ಪೇಪರು 1 ಎಕರೆಗೆ ಮಿನಿಮಮ್ ಅಂದರೂ ಈಗ ನಂದು 3 ಎಕರೆ ಇರೋದ್ರಿಂದ 80 ಸಾಲು ಬಂದಿದೆ. 80 ಸಾಲು ಅಂದರೆ ನನ್ನ ಜಮೀನು ಉದ್ದ ಇದೆ. ಕೆಲವ್ರ ಜಮೀನು ಸ್ವಲ್ಪ ತುಂಡ ಬರ್ಬೋದು, ಬೆಡ್ಗಳು ಜಾಸ್ತಿ ಬರ್ಬೋದು. ದುಡ್ಡಿಂದ ವಿಚಾರಕ್ಕೆ ಹೋದರೆ 10 ರಿಂದ 11 ಸಾವಿರ ರೂಪಾಯಿ ಪೇಪರ್ಗೆ ದುಡ್ಡಾಗುತ್ತೆ. ಮಾಡ್ಕೋಬೋದು, ಏನು ತಪ್ಪಾಗೋದಿಲ್ಲ. ಅದು 3 ಬೆಳೆಗೂ ಯೂಸ್ ಆಗುತ್ತೆ. ಇನ್ನು ಅಲ್ಲಿಂದ ಬಂದು ಬೀಜದ ತಳಿ ಇಂಪಾರ್ಟೆಂಟು. ಯಾವುದೇ ರೈತರು ನಾವು ಯೂಸ್ ಮಾಡೋದ್ರಲ್ಲಿ ತಳಿಲಿ ಸ್ವಲ್ಪ ಎಡವಟ್ಟು ಮಾಡ್ಕೊತೀವಿ. ತಳಿಲಿ ಒಳ್ಳೆ ತಳಿ ನೋಡ್ಕೊಂಡು, ಇವತ್ತಿನ ಪ್ರೆಸೆಂಟು ಕಿರಣ್ ಅಂತ ಒಳ್ಳೆ ತಳಿ ಇದೆ, ಅದು ಹಾಕೊಂಡ್ರೆ ಒಳ್ಳೆ ಇಳುವರಿ ಬರುತ್ತೆ. ಇನ್ನು ಇದರಲ್ಲಿ ಸಾಲಿಂದ ಸಾಲಿಗೆ 1.5 ಅಡಿ ಇರಬೇಕು. ಸಾಲಿಂದ ಸಾಲಿಗೆ ಈಗ 6 ಅಡಿ ಉದ್ದ ಅಗಲ ಬತ್ತೋ, ಇನ್ನು ಸಾಲಿಂದ ಸಾಲಿಗೆ 1.5 ಅಡಿ ಇರಬೇಕು. ಇನ್ನು ಬೀಜಕ್ಕೂ ಸಸಿಗೂ ಈಗ ಕೆಲವು ಸಸಿನಾರ ನಾಟಿ ಮಾಡ್ಕೋಬೋದು, ಬೀಜನಾರ ನಾಟಿ ಮಾಡ್ಕೋಬೋದು. ಬೀಜ ಮಾಡ್ಕೊಂಡಾಗ ಕರೆಕ್ಟಾಗಿ 5 ದಿಂದ 6 ದಿನಕ್ಕೆ ಮೊಳಕೆ ಕಾಣುತ್ತೆ. ಮೊಳಕೆ ಕಂಡು ಆದಮೇಲೆ ಕೆಲವೊಂದು ಕೆಮಿಕಲ್ ಗೊಬ್ಬರ ಬರ್ತವೆ, ಕೆಲವು ಕೆಮಿಕಲ್ ಪೌಡ್ರ್ ಬರ್ತವೆ. ಅದು ಯೂಸ್ ಮಾಡ್ಕೊಂಡು ಅಂಗಡಿಲಿ ಇನ್ನು ಮಾಡಿದರೆ ಮಿರ್ಚಿ ಇರ್ಬೋದು, ಬಸವಣ್ಣ ಹುಳ ಇರ್ಬೋದು, ಯಾವುದೇ ಹುಳಗಳು ಬರ್ದಂಗೆ ಅವಾಯ್ಡ್ ಆಗುತ್ತೆ. ಅಲ್ಲಿಂದ ಬಂದರೆ ಇನ್ನೂ 1 ವಾರಕ್ಕೆ ಒಂದು ಸ್ಪ್ರೇ ಕೇಳುತ್ತೆ. ಒಂದು ಸ್ಪ್ರೇ ಕೊಟ್ಟು ಇನ್ನು ಅಲ್ಲಿಂದ ಬಂದಾಗ ಕೆಲವು ಗೊಬ್ಬರಗಳು ಸ್ಟಾರ್ಟ್ ಮಾಡ್ಬೇಕಾದ್ರೆ 10-12 ದಿನ ಕಲ್ಲಂಗಡಿ ಬೆಳೆಗೆ ನೀರಿನ ನಿರ್ವಹಣೆನೇ ಪ್ರಮುಖ. ಅದರಲ್ಲಿ ಪ್ರಥಮದಲ್ಲಿ ಬೀಜ ನೆಟ್ಟಿರ್ತೀವಿ. ಬೀಜ ನೆಟ್ಟು 8 ದಿನಕ್ಕೆ ಮೊಳಕೆ ಬರುತ್ತೆ. ಮೊಳಕೆ ಬಂದಿದ್ದಾಗ ಪ್ರತಿದಿನ 3 ದಿನಕ್ಕೆ ಒಂದು ಸಲ ನೀರು ಹಾಸೋದು, 2 ದಿನಕ್ಕೆ ಒಂದು ದಿನ ಹಾಸೋಕ್ಕೆ ಹೋಗ್ಬೇಡಿ. ಯಾವತ್ತಾದರೂ ದಿವಸಕ್ಕೆ ಒಂದು ಅರ್ಧ ಗಂಟೆನ 10 ನಿಮಿಷನ ಎಷ್ಟು ನಮ್ಮ ಭೂಮಿ ಅನುಕೂಲ ಹೆಂಗೆ ಅಂದರೆ, ಅತಿ ಮಣ್ಣು ಹಿಡಿದರೆ ಮೆಣಸಿ ಪೇಪರ್ ಒಳಗೆ ಪಾಳಾಗಬೇಕು. ಏನಂದರೆ ಹಿಡ್ಕೊಂಡ್ರೆ ನೀರು ಬರಬಾರ್ದು. ಆ ಥರ ಒಂದು ಹದವಾಗಿ ನಾವು ರೈತರುಗಳು ಒಂದು ಹದವಾಗಿ ನಿರ್ವಹಣೆ ಮಾಡ್ಕೊಬೇಕು.
ಈಗ ಗೊಬ್ಬರದ ನಿರ್ವಹಣೆ ಪ್ರಮುಖವಾಗೋದು ಗೊಬ್ಬರದ ನಿರ್ವಹಣೆ. ನಾವು ಬೆಡ್ಡಿಗೆ ಸೇರಿಸಿರುವಂಥ ಗೊಬ್ಬರ ಒಂದು ಎಕರೆಗೆ ಒಂದು 50 ಮೂಟೆ ಕೋಳಿ ಗೊಬ್ಬರ. ಕೆಲವು 10 ಲೆಕ್ಕದಲ್ಲೂ ತರಿಸ್ಕೊತಾರೆ, ಕೆಲವು ಮೂಟೆ ಲೆಕ್ಕದಲ್ಲಿ. ನಾನು ಮೂಟೆ ಲೆಕ್ಕದಲ್ಲಿ ಯೂಸ್ ಮಾಡಿದ್ದೆ. ಒಂದು 50 ಮೂಟೆ ಕೋಳಿ ಗೊಬ್ಬರ, ಒಂದು 4 ಮೂಟೆ ಒಂದು ಮೂಟೆ DAP, 4 ಮೂಟೆ ಬೇವಿನ ಹಿಂಡಿ, ಒಂದು ಗ್ರಾನ್ಯುಲ್ಲು ಒಂದೂವರೆ ಮೂಟೆ ಇಷ್ಟು ಹಾಕಿ ಒಂದು ಹದವಾಗಿ ಎಲ್ಲ ನೀರೆಲ್ಲ ನಿರ್ವಹಣೆ ಮಾಡ್ಕೊಂಡು ಬೀಜ ನಾಟಿ ಮಾಡಿರೋದು. ಬೀಜ ನಾಟಿ ಮಾಡಿದ ಮೇಲೆ 8 ದಿನ ಗಂಟೆ ಯಾವ ಗೊಬ್ಬರನೂ ಬೇಡ, ಬರೀ ನೀರಿನ ಒಂದು ಅನುಕೂಲತೆ ಅಂತ ನೋಡಿಕೊಂಡು ಹಂತವಾಗಿ ನೀರು ಪ್ರತಿದಿನ ಅರ್ಧ ಗಂಟೆನೋ 10 ನಿಮಿಷನೋ ಎಷ್ಟು ನಮ್ಮ ಭೂಮಿ ಅನುಕೂಲ ತಕ್ಕನಾಗೆ ನೀರು ಕೊಡಬೇಕು. ಅಲ್ಲಿಂದ ಅಂದರೆ 8 ದಿನ ಕಳೆದ ಮೇಲೆ ಗೊಬ್ಬರದ ಪ್ರಮುಖ ಅಲ್ಲಿಂದ ಅಂದರೆ ಡ್ರಿಪ್ಪಲ್ಲಿ ನೀರು ಕೊಡಬೇಕು. ಗೊಬ್ಬರ ಕೊಡಬೇಕು. ಗೊಬ್ಬರ ಕೊಡಬೇಕಾದ್ರೆ ಮೇನ್ ಅಂದರೆ 1 ಎಕರೆಗೆ 2 kg 19 ಪ್ರಥಮವಾಗಿ ಕೊಡಬೇಕಾಗತ್ತೆ. ಅಲ್ಲಿಂದ ದಿನ ಬಿಟ್ಟು ಕೊಡೋದಾಗಿದ್ದರೆ 3 kg ಕೊಡ್ಬೋದು. ಒಂದಿನ ಬಿಟ್ಟು ಕೊಡೋದಾದ್ರೆ, ಪ್ರತಿದಿನ ಕೊಡೋದಾದ್ರೆ 2 kg ಕೊಡ್ಬೋದು. 19 ಜಾಸ್ತಿ ಏನು ಬೇಕಾಗೋದಿಲ್ಲ. 1 ಎಕರೆಗೆ ಏನೋ ಒಂದು 25 kg ಬ್ಯಾಗ್ ಆದ್ರೆ ಸಾಕು. ಅದು ಒಂದು 5 ಸಲ ಕೊಟ್ಟು ಅಲ್ಲಿಗೆ ಆಗುತ್ತೆ ಅದು 1 ಎಕರೆಗೆ. ಅಲ್ಲಿಂದ ಆದಮೇಲೆ ಇನ್ನು ಕೆಲವರು 1261 ಅಂತ ಗೊಬ್ಬರ ಬರುತ್ತೆ, ಅದರಲ್ಲಿ ಸೋನೆಟ್ ಅಂತ ಪೊಟ್ಯಾಶ್ ಬರುತ್ತೆ. ಅದ್ರನ್ನ ಒಂದಿನ ಅದು ಒಂದು ದಿನ ಇದು ಒಂದು ದಿನ ಒಂದೊಂದು ಎಕರೆಗೆ 1 kg 2 kg ಹಂಗೆ ಬಂದರೆ ಅಲ್ಲಿಂದ ಒಂದು ಗ್ಯಾಪಲ್ಲಿ 30 ದಿನ ಆಗುತ್ತೆ. 30 ದಿನ ಕಳೀತು ಅಂದರೆ ಹೂ ಸ್ಟಾರ್ಟ್ ಆಗುತ್ತೆ. ಹೂ ಸ್ಟಾರ್ಟ್ ಆದೇಟಿಗೆ ಸ್ವಲ್ಪ ನೀರು ಕಂಟ್ರೋಲ್ ತರಬೇಕು. ಆ ಹೂ ಒಳ್ಳೆ ಗಿಡ ಬಾಡಿದ್ದಾಗ ಸ್ವಲ್ಪ ನೀವು ಒಂದು ದಿವಸಕ್ಕೆ ಒಂದು ಅರ್ಧ ಗಂಟೆ ಬಿಡ್ತಿದ್ದಾಗ 15 ನಿಮಿಷಕ್ಕೆ ನೀರು ತರಬೇಕಾಗತ್ತೆ. 15 ನಿಮಿಷದಾಗ ಫ್ಲವರ್ ಚೆನ್ನಾಗಿ ಕಟ್ಟುತ್ತೆ. ಫ್ಲವರ್ ಕಟ್ಟಿದ ಮೇಲೆ ಆಗ ಫ್ಲವರ್ ಎಲ್ಲ ನೀಟಾಗಿ ಕಟ್ಟಿದ್ದೆ, ಆಗ ಫ್ಲವರ್ ಎಲ್ಲ ಕಾಯಿ ಈಚೆಲ್ಲ ಬರ್ದಾಗ ಆಗ 10 ಡೇಸಿಗೆ ಒಂದು ಸ್ಪ್ರೇ ಬೀಳಬೇಕು. ಇದು ಊಜೆ ಇರ್ಬೋದು, ಗಿಡಕ್ಕೆ ಕ್ರಿಮಿಕೀಟಗಳಿರ್ಬೋದು, ಎಲ್ಲ ಇರ್ಬೋದು. ಎಲ್ಲದಕ್ಕೂ ಒಂದು 10 ಡೇಸಿಗೆ ಒಂದು ಸ್ಪ್ರೇ ಬಿಡಬೇಕು. ಏನಂದರೆ ಇದರಲ್ಲಿ ಕಳೆ ಬರಬಾರ್ದು. ಇದರಲ್ಲಿ ಕಲಂಗ್ರಿಲಿ ಕಳೆ ಬರಬಾರ್ದು. ಕಳೆ ಬತ್ತು ಅಂದರೆ ಇಲ್ಲೇ ವೈರಸ್ ಅಟ್ಯಾಚ್ ಆಗೋದು, ಇಲ್ಲ ಊಜೆ ಸ್ಟಾರ್ಟ್ ಆಗೋದು, ಪ್ರತಿಯೊಂದು ಆಗುತ್ತೆ. ಕಚ್ಚಿ ಕಾಯಿ ಒಂದು ಇಪ್ಪಡಿ ಗಾತ್ರ ಸ್ವಲ್ಪ ಸೈಜಿಗೆ ಬಂದ ಇಟ್ಟಿಗೆ 30-0-45 ಅಂತ ಗೊಬ್ಬರ ಬರುತ್ತೆ. ಅದೂ ಅಷ್ಟೇ, ಜಾಸ್ತಿ ಏನು ಯೂಸ್ ಮಾಡಬಾರ್ದು. ಅದನ್ನು ಒಂದು ಎಕರೆಗೆ 2 kg ಹಿಂಗೆ, ಇಲ್ಲಿ ಪ್ರತಿದಿನ ಕೊಡೋದಾರೆ, ಒಂದಿನ ಬಿಟ್ಟು ಒಂದಿನ ಕೊಡೋದಾರೆ 3 kg ಹಿಂಗೆ. ಅದು ಇಲ್ಲಿಂದ ಎಷ್ಟು ದಿನ ಕೊಡಬೇಕಾಗತ್ತೆ. ಅದು ಒಂದು ಹಂತವಾಗಿ ಒಂದು ಕಾಯಿ ಸೈಜಿಗೆ ಬರೋ ಗಂಟನು ಬಂದರೆ ಅದು ಒಳ್ಳೆಯ ತೂಕಕ್ಕೆ, ದಪ್ಪ ಆಗೋಕ್ಕೆ, ಕಲರ್ ಬರೋಕ್ಕೆ ಅನುಕೂಲ ಆಗುತ್ತೆ. ಅಲ್ಲಿಗೆ 65 ದಿನ ಕಳೀತು ಅಂತ ಅಡ್ಡಿಗೆ 0-0-50 ಅಂತ ಗೊಬ್ಬರ ಬರುತ್ತೆ, ಹಣ್ಣಿಗೆ ಬರುತ್ತೆ. ಅದು ಹಣ್ಣಿಗೆ ಸೈಜ್ ಬರೋದು ಅಲ್ಲಿ, ಕಲರ್ ಶೈನಿಗೆ ಬರೋದೇ ಅಲ್ಲಿ ಇನ್ನು ಕಲ್ಲಂಗರಿಗೆ ಅನುಕೂಲ ಮಾಡುತ್ತೆ ಗೊಬ್ಬರದ್ದು. ಈಗ ಗೊಬ್ಬರದ ನಿರ್ವಹಣೆಯಲ್ಲಿ ಬೇವಿನ ಹಿಂಡಿ ಒಂದು 4 ಮೂಟೆ ಬೇಕಾಗುತ್ತೆ. ಕೋಳಿಗೆ ಗೊಬ್ಬರ ಒಂದು 50 ಮೂಟೆ ಬೇಕಾಗುತ್ತೆ. ಇನ್ನು ಅಲ್ಲಿಂದ ಬಂದರೆ 19 ಒಂದು 25 kg ಬೇಕಾಗುತ್ತೆ. ಇನ್ನು ಅಲ್ಲಿಂದ ಬಂದರೆ 30-0-45 ಇಲ್ಲ 1261 ಫಸ್ಟ್ ಬೇಕಾಗುತ್ತೆ. 1261 ಅದೊಂದು 25 kgದು ಒಂದು ಬ್ಯಾಗ್ ಬೇಕಾಗುತ್ತೆ. ಇನ್ನು ಸೋನೆಟ್ ಪೊಟ್ಯಾಶ್ ಅಂತ ಬರುತ್ತೆ, ಅದು ಒಂದು ಬ್ಯಾಗ್ ಬೇಕಾಗುತ್ತೆ. 30-0-45 ಅದು ಒಂದು ಬ್ಯಾಗ್ ಬೇಕಾಗುತ್ತೆ. ಇನ್ನು ಲಾಸ್ಟಿಗೆ ಹಣ್ಣಾಗೋಕ್ಕೆ ಒಳ್ಳೆ ಶೈನಿಂಗ್ ಬರೋಕ್ಕೆ ಅದರಿಂದ ಅದೊಂದು 15-20 kg 0-0-50 ಗೊಬ್ಬರ ಬೇಕಾಗುತ್ತೆ. ಇಲ್ಲಿಗೆ ಗೊಬ್ಬರದ್ದು ಅನುಕೂಲತೆ ಒಳ್ಳೆಯದು. ಆಗ ಒಳ್ಳೆ ಇಳುವರಿ ಬರುತ್ತೆ. ನಾವು ಅನುಕೂಲಂಗೆ 3 kgಯಿಂದ 5 kgವರೆಗೂ ಒಳ್ಳೆ ಇಳುವರಿ ತೆಗಿಬೋದು. ಈಗ ಪ್ರಮುಖವಾಗಿ ಗೊಬ್ಬರ ನಿರ್ವಹಣೆ ಅಂದರೆ ನಾವು ಹೋಗಿ ಪ್ರತಿ ಗಿಡಕ್ಕೆ ಬುಡಕ್ಕೆ ಹೋಗಿ ಹಾಕೋಕ್ಕಾಗಲ್ಲ ಅಂದಾಗ ನಾವೇನು ಮಾಡಬೇಕು ಅಂದರೆ ಹನಿ ನೀರಾವರಿ ಪ್ರಕಾರ ಇಂಚುರಿ ಮುಖಾಂತರ ಹಾಕಬೇಕಾಗುತ್ತೆ. ನಾವು ಎಷ್ಟು ಬೇಕು ಡೋಸು, ಒಂದು ದಿನ ಬಿಟ್ಟು ಹಾಕೋದು, ಪ್ರತಿದಿನ ಹಾಕೋದು, ಒಂದು ಹಂತವಾಗಿ ಆ ಡೋಸ್ ಪ್ರಕಾರ ನಾವು 2 ಡ್ರಮ್ ಬ್ಯಾರ್ಲ್ ಮಡಿಕೊಂಡಿದ್ದೀವಿ. ಅದ್ರ ಮುಖಾಂತರ ನಾವು ಗೊಬ್ಬರ ಕೊಡ್ತೀವಿ. ಭಾರಿ ಅನುಕೂಲತೆ ಯೂಸ್ ಆಗಿದೆ. ಈಗ ಕಲ್ಲಂಗಡಿ ಬೆಳೆಗೆ ಬೇಗ ಫಸ್ಟು ರೋಗ ಬರೋದು ಅಂದರೆ ಈ ಊಜೆ ಇನ್ನು ಈ ಎಲೆ ತಿನ್ನೋ ಹುಳು, ಇನ್ನು ಕೆಲವು ಹುಳಗಳು ಬರ್ತವೆ, ಬಿಳೆ ಹುಳುಗಳು. ಅದು ಬಂದು ಮುಟ್ಟಿದ್ರೆ ಅದು ಬರೀ ಬಂದು ಕೂತಿದ್ರೆ ಸಾಕು, ಇಲ್ಲೆಲ್ಲ ಗಿಡ ಎಲ್ಲ ಹಳದಿ ಬರೋದು, ಸೊಕ್ಕು ಬರೋದು ಇವೆಲ್ಲ ಮಾಡ್ತವೆ. ಅದಕ್ಕೆಲ್ಲ ಅವಾಯ್ಡ್ ಕಂಟ್ರೋಲಿಗೆ ಬರಬೇಕು ಅನ್ನೋದಾದರೆ ಈ ಟ್ರಾಪ್ ಪೇಪರು ನೋಡಿ, ಈ ನೀಲಿ ಪೇಪರು, ಇನ್ನೊಂದು ಹಳದಿ ಪೇಪರು, ಇನ್ನು ಈ ಡಬ್ಬ ಬರುತ್ತೆ ನೋಡಿ, ಇಲ್ಲೆಲ್ಲ ಊಜೆ ಬಿದ್ದಿರೋದು ಬುಜ್ಜೆ. ಇನ್ನು ನೈಟ್ ಟೈಮು ಕರೆಂಟ್ ಹಾಕಿದರೆ ಇನ್ನು ಉತ್ತಮ. ಇದು ನೋಡಿ, ಇದರಲ್ಲೆಲ್ಲ ಹುಳ ಎಲ್ಲ ಬಿದ್ದು ಎಲ್ಲ ಸತ್ತಿದ್ದಾವೆ. ಈ ಥರ ಹಾಕೊಳ್ಳೋದ್ರಿಂದವ ಆದಷ್ಟು ಈ ಕೀಟನಾಶಕ ಕೆಮಿಕಲ್ ಯೂಸ್ ಮಾಡೋದ ಸ್ವಲ್ಪ ಅವಾಯ್ಡ್ ಮಾಡ್ಕೋಬೋದು. ಅದರಿಂದವ ಇದು ಪ್ರತಿಯೊಂದು ಅನುಕೂಲ ಇದು ಕಲ್ಲಂಗಡಿ ಬೆಳೆಗೆ.
ಆದರೂ ಕೆಲವೊಂದು ಊಜೆಗಳು ಕಂಟ್ರೋಲಿಗೆ ಬರೋಲ್ಲ. ಮೇನ್ ಅದರಲ್ಲಿ ಕಳೆನೂ ಕಂಟ್ರೋಲ್ ಮಾಡ್ಕೊಂಡು, ಇನ್ನು ಮೇನ್ ಬೇಕಾದ್ರೆ ಪೆಪ್ಸಿಸೈಡು, ಫಂಗಿಸೈಡು, ಕೆಲವು ಕೀಟನಾಶಕಗಳು, ಹುಳಗಳು ಬರ್ತವೆ. ಅವಕ್ಕೆಲ್ಲ ಅಂದರೆ ಮೇನ್ 10 ದಿನಕ್ಕೆ ಒಂದ್ಸಲ ಸ್ಪ್ರೇ ಹೊಡಿಲೇಬೇಕು ಕಂಪಲ್ಸರಿ. ಹೊಡೆದಾಗ ನಮಗೆ ಕಾಯಿಗೆ ಅಲ್ಲಿ ಇನ್ನು ಎಲೆಗೆ ಚೆನ್ನಾಗಿ ಎಲೆ ಹಸಿರಾಗಿದ್ದಷ್ಟು ನಮಗೆ ಕಾಯಿ ಸೈಜಿಗೆ ಬರೋಕ್ಕೆ ಅನುಕೂಲ ಆಗುತ್ತದೆ. ಪ್ರಮುಖವಾದ ಖರ್ಚಾಗೋದು ಇನ್ನು ಉಳುಮೆಯಿಂದ ಹಿಡಿದು ಪೇಪರಿಂದ, ಮೆಣಸಿನ ಪೇಪರಿಂದ ಹಿಡಿದು, ಹನಿ ನೀರಾವರಿಯಿಂದ ಹಿಡಿದು, ಗೊಬ್ಬರದಿಂದ ಹಿಡಿದು, ಔಷಧಿ ಹೊಡಿಯೋದಿಂದ ಹಿಡಿದು, ಔಷಧಿ ಹೊಡಿಯೋಕ್ಕೆಲ್ಲ ಖರ್ಚೆಲ್ಲ ತೆಗೆದ್ರು ಮಿನಿಮಮ್ ಅಂದರೆ 80,000 ರೂಪಾಯಿವರೆಗೂ ಖರ್ಚಾಗುತ್ತೆ. ಇನ್ನು ನೀಟಾಗಿ ಒಳ್ಳೆ ವ್ಯವಸಾಯ ಮಾಡಿದರೆ 20 ರಿಂದ 25 ಟನ್ನು ಕಾಯಿ ತೆಗಿಬೋದು. ಒಳ್ಳೆ ಇಳುವರಿ ಕಾಯಿ ಬಂದರೆ 25 ಟನ್ ಬರುತ್ತೆ. 25 ಟನ್ನಲ್ಲಿ ಇವತ್ತಿನ ಕೆಲವರು ಮಾರ್ಕೆಟಲ್ಲಿ 15 ರೂಪಾಯಿ ಇರುತ್ತೆ, 18 ರೂಪಾಯಿ ಇರುತ್ತೆ. ಮಿನಿಮಮ್ ಅಂದರೂ 10 ರೂಪಾಯಿ ಹಾಕೊಂಡ್ರು 2.5 ಲಕ್ಷ ದುಡ್ಡಾಗುತ್ತೆ. ನಾವು ಖರ್ಚು ಮಾಡೋದು 80,000 ರೂಪಾಯಿ ದುಡ್ಡು. 1 ಲಕ್ಷ ಆದ್ರೂ 1.5 ಲಕ್ಷ ದುಡ್ಡು ಆರಾಮಾಗೆ ತೆಗಿಬೋದು. ಇದರಲ್ಲಿ ಸೋಮಾರಿತನ ಮಾಡಬಾರ್ದು. ಪ್ರತಿದಿನ ಒಂದು ಮಗು ಹುಟ್ಟಿದಾಗ ಹಿಂಗೆ ಅಬ್ಸರ್ವೇಷನಲ್ಲಿ ಇಟ್ಕೊಂಡು ಪ್ರತಿದಿನ 3 ತಿಂಗಳು ನಾವು ಕಾಪಾಡಿದೆ ಆದರೆ 1.5 ಲಕ್ಷ 3 ತಿಂಗಳಲ್ಲಿ ಗಳಿಸ್ಬೋದು ಒಬ್ಬರು ರೈತರು.